The day on which the whole disk of the moon is visible is known as the full moon day. ನೋಡಿ, ಯಾವಾಗ ನೀವು ಚಂದ್ರನ ಒಂದು ಫುಲ್ ಸರ್ಕಲ್ ಥರ ಫುಲ್ ಡಿಸ್ಕ್ ನೋಡ್ತಿರೋ ಅದನ್ನು ಫುಲ್ ಮೂನ್ ಡೇ ಅಂತ ಕರಿತೀವಿ ನಾವು. ಏನು ಹಾಗಂದರೆ ಫುಲ್ ಮೂನ್ ಡೇ ಅಂದರೆ ದಿಸ್ ಈಸ್ ಕಾಲ್ಡ್ ಆ್ಯಸ್ ಫುಲ್ ಮೂನ್ ಡೇ. ವಿ ಆರ್ ಟಾಕಿಂಗ್ ಅಬೌಟ್ ಮೂನ್ ಬರ್ಕೋಣ. ಅದಾದಮೇಲೆ ಎವ್ರಿ ನೈಟ್ ದ ಸೈಜ್ ಆಫ್ ದಿ ಬ್ರೈಟ್ ಪಾರ್ಟ್ ಆಫ್ ದಿ ಮೂನ್ ಅಪಿಯರ್ಸ್ ಟು ಬಿಕಮ್ ಥಿನ್ನರ್ ಆ್ಯಂಡ್ ಥಿನ್ನರ್. ಬ್ರೈಟ್ ಪೋರ್ಷನ್ ನಮಗೇನು ಕಾಣ್ತಾ ಇರುತ್ತೆ ಸ್ವಲ್ಪ ಬರ್ತಾ ಬರ್ತಾ ಥಿನ್ ಆಗ್ತಾ ಬರುತ್ತೆ. ಆನ್ ದ 15th ಡೇ ದ ಮೂನ್ ಈಸ್ ನಾಟ್ ವಿಸಿಬಲ್. ಇಷ್ಟು ಚೆನ್ನಾಗಿ ರೆಡ್ಯೂಸ್ ಆಗ್ತಾ ಬಂದಂಥ ಮೂನು 15 ಡೇಸ್ ಆದಮೇಲೆ ಇರೋದೇ ಇಲ್ಲ, ವ್ಯಾನಿಷ್ ಆಗಿಬಿಟ್ಟಿರುತ್ತೆ. ಯು ಕೆನಾಟ್ ಸಿ ದ್ಯಾಟ್. ದಿಸ್ ಡೇ ಈಸ್ ನೌನ್ ಆ್ಯಸ್ ನ್ಯೂ ಮೂನ್ ಡೇ. ಸೊ ಫುಲ್ ಮೂನ್ ಡೇ ಮೀನ್ಸ್ ಯು ಕ್ಯಾನ್ ಸಿ ದಿ ಫುಲ್ ದ ಹೋಲ್ ಡಿಸ್ಕ್ ಆರ್ the whole disk of the moon. But on new moon day you don't see only, you don't find the moon at night. Brightest object in the ನೈಟ್ ಸ್ಕೈ ಅಂತ ಹೇಳಿದವ್ರಿಗೆ ಯಾರು ಮೂನ್ ಕಾಣೋದೇ ಇಲ್ಲ ಅವತ್ತು ನ್ಯೂ ಮೂನ್ ಡೇ ದಿನ. ಈ ನ್ಯೂ ಮೂನ್ ಡೇ ಆದ ತಕ್ಷಣ ಒಂದು ಸಣ್ಣ ಪೋರ್ಷನ್ನು ಹೀಗೆ ಈ ಮೂನ್ದು ಅಪಿಯರ್ ಆಗುತ್ತೆ. ದಿಸ್ ಪೋರ್ಷನ್, ದಿಸ್ ಶೇಪ್ ಆಫ್ ದ ಮೂನ್ ಏನಂತ ಕರೀತಾರೆ ಅಂದರೆ ಇದನ್ನ ಕ್ರೆಸೆಂಟ್ ಮೂನ್ ಅಂತ ಕರೀತಾರೆ. ದಿಸ್ ಈಸ್ ಕಾಲ್ಡ್ ಆ್ಯಸ್ ಕ್ರೆಸೆಂಟ್ ಮೂನ್ ಅಂತ. ಸೊ ಆಮೇಲೆ ಏನಾಗುತ್ತೆ, ಇಲ್ಲಿ ಕಮ್ಮಿ ಆದಂಥ ಮೂನು ಮತ್ತೆ ಏನಾಗುತ್ತೆ, ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ಡೇಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬರುತ್ತೆ. ಆಮೇಲೆ ನೆಕ್ಸ್ಟು ನ್ಯೂ ಮೂನ್ ಫುಲ್ ಮೂನ್ ಡೇ ಬರುತ್ತೆ. ಆವಾಗ ಫೈನಲಿ ಫುಲ್ ಮೂನ್ ಡೇ ದಿನ ಬಂದ್ಬಿಡುತ್ತೆ. ಈ ಥರ ಚೇಂಜ್ ಆಗ್ತಾ ಹೋಗುತ್ತೆ.